ಪ್ರಬಂಧ ಮಂಡನೆ ವಿದ್ವಾನ್ ರವೀಂದ್ರ ಭಟ್ ಹೆರ್ಗ ಇವರು ಸುಬ್ರಹ್ಮಣ್ಯ ಮತ್ತು ನಾಗ ಎನ್ನುವ ವಿಷಯದಲ್ಲಿ ತಮ್ಮ ಪ್ರಬಂಧವನ್ನು ಮಂಡಿಸಲಿಕ್ಕಿದ್ದಾರೆ. ತರ್ಷಿಧಾರಜ ಸ್ಕಂದ ಸ್ವಾಹಾಪತಿ ಸಮುದ್ಭವ ರುದ್ರ ಆರ್ಯ ಅಗ್ನಿಜ ವಿಭೋ ಗಂಗಾಗರ್ಭ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಸ್ಕಂದಾಂತರ್ಯಾಮಿ ಭಗವಂತನನ್ನು ವಂದಿಸ್ತಾ ಇದ್ದೇನೆ. ಇಬ್ಬರು ಗುರುಗಳು ಉಪಸ್ಥಿತಿಯಲ್ಲಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ಯಥಾಕ್ರಮದಲ್ಲಿ ಇಬ್ಬರು ಗುರುಗಳಿಗೂ ಕೂಡ ಸಾಷ್ಟಾಂಗ ನಮನಗಳು. ವೇದಿಕೆಯ ಮೇಲೆ, ವೇದಿಕೆಯ ಕೆಳಗೆ ಅನೇಕ ಜ್ಞಾನಿಗಳು, ಹಿರಿಯರು, ವಿದ್ವಾಂಸರು ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಅಧ್ಯಕ್ಷರ ಅನುಮತಿಯನ್ನು ಪಡೀತಾ ನಾಗ ಮತ್ತು ಸುಬ್ರಹ್ಮಣ್ಯ ಅನ್ನುವ ವಿಷಯದ ಬಗ್ಗೆ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಕೃಷ್ಣಾಚಾರ್ಯರೀಗ ಮಾತಾಡ್ತಾ ನಾಗನ ಬಗ್ಗೆ ಒಂದಷ್ಟು ಅಂಶಗಳನ್ನು ಹೇಳಿದರು. ರಾಹು ಸರ್ಪಗಣ ಸ್ಮೃತಃ, ರಾಹುವಿನಿಂದ ಚಿಂತಿಸುವುದು ಅಂತ. ರಾಹುವಿನಿಂದ ಚಿಂತಿಸುವುದು ಸತ್ಯ, ರಾಹುವಿನಿಂದ ಮಾತ್ರ ಅಲ್ಲ. ನವಗ್ರಹರಲ್ಲಿ 5 ಗ್ರಹರಿಂದ ನಾಗನನ್ನು ಚಿಂತಿಸಲಿಕ್ಕೆ ವಿಧಿ ಕೊಟ್ಟಿದ್ದಾರೆ. ಗುರುವಿನಿಂದಲೂ ಕೂಡ ದೇವಸ್ಥಾನ ನಿಧಿ ಪ್ರಪೀಡನಂ ಅಹೀದೇವೇಶ ಶಾಪೋದ್ಭವಂ ಅಂತ ಗುರುವಿನಿಂದಲೂ ಕೂಡ ನಾಗನನ್ನು ಚಿಂತಿಸುವಂತಹ ಪ್ರಕರಣಗಳಿಗೆ ನಮಗೆ ಜ್ಯೋತಿಷ್ಯದಲ್ಲಿ ಪ್ರಮಾಣಗಳು ಸಿಗ್ತದೆ. ದ್ವಾದಶ ಭಾವಗಳಲ್ಲಾಗುವಾಗ 7 ಭಾವಗಳಿಂದ, ದೋಷ ಹೇಳಲಿಕ್ಕಲ್ಲ, 7 ಭಾವಗಳಿಂದ ಸರ್ಪನ ಕುರಿತಾದಂತಹ ಚಿಂತನೆಯನ್ನು ಮಾಡಲಿಕ್ಕೆ ವಿಧಿ ಕೊಟ್ಟಿದ್ದಾರೆ. ಕೇರಳದವರಾದ ಪ್ರಶ್ನಮಾರ್ಗಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳ್ತಾ, ಯದ್ವಾ ಉದ್ಯಾನ ಮಹೀರುಹಾದಿ ದಹನಂ, ಸರ್ಪನ ಭೂಮಿಯಲ್ಲಿರುವಂತಹ ಒಂದು ಗೆಲ್ಲು ಮರವನ್ನು ಕಡಿದ್ರೂ ಕೂಡ ದೋಷಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಯದ್ವಾ ಚಿತ್ರಕೂಟಚ್ಛಿದ, ಚಿತ್ರಕೂಟವನ್ನು ನಾಶ ಮಾಡುವಂಥದ್ದು ದೋಷಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಚಿತ್ರಕೂಟದ ಬಗ್ಗೆ ಒಂದು ಮಾತು ಹೇಳಿದರು. ಈ ಚಿತ್ರಕೂಟ ಅನ್ನುವುದು ಈ ಭಾಗದಲ್ಲಿ ಪುರಾತನ ನಾಗಾಲಯಗಳಲ್ಲಿ ಕಾಣುವಂತಹ ಒಂದು ವಿಶಿಷ್ಟವಾದ ಸಂರಚನೆ. ನೋಡಲಿಕ್ಕೊಂದು ಸಣ್ಣದಾದ ಮಂಟಪದ ರೀತಿಯಲ್ಲಿ ಆಯತಾಕೃತಿಯಲ್ಲಿ ಇರುವಂತಹ ಒಂದು ನಿರ್ಮಿತಿ ಅದು. ಅದರ ಒಳಗೆ ಹೆಚ್ಚು ಕಡಿಮೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಸಂಸ್ಕೃತದಲ್ಲಿ ಹೇಗೆ ಊ ಬರೆದು ಓಂ ಅಂತ ಬರೀತೇವೆ, ಅಂತಹ ಒಂದು ವಿಶಿಷ್ಟವಾದಂತಹ ಸಂರಚನೆಯನ್ನು ಪ್ರಾಚೀನವಾದ ಈ ರಚನೆಯಲ್ಲಿ ನಾವು ಕಾಣ್ತೇವೆ. ಅದು ಯಾಕೆ ಕೇಳಿದರೆ, ಹೇಗೆ ಹುತ್ತಗಳು ನಾಗನಿಗೆ ರಕ್ಷಣೆಯನ್ನು ಕೊಡ್ತದೋ ಅದೇ ರೀತಿಯಲ್ಲಿ ಈ ಚಿತ್ರಕೂಟಗಳು ನಾಗನಿಗೆ ರಕ್ಷಣೆಯನ್ನು ಕೊಡುವಂತಹ ಸ್ಥಾನಗಳು. ಈ ಇತರ ಸರೀಸೃಪಗಳನ್ನು ಹೊರತುಪಡಿಸಿ ನಾಗನಿಗೆ ಇರುವಂತಹ ಪ್ರತ್ಯೇಕತೆ ಏನು ಅಂತ ಕೇಳಿದರೆ, ಅದರ ಶರೀರ ತುಂಬ ಬೆಂಡಾಗ್ತದೆ, ಬೇರೆ ಸರೀಸೃಪಗಳದ್ದು ಅಷ್ಟಾಗುವುದಿಲ್ಲ. ಹಾಗಾಗಿ ಆಪತ್ಕಾಲದಲ್ಲಿ ಬೇರೆ ಬೇರೆ ಪ್ರಾಣಿಗಳಿಂದ ತನ್ನ ಅಸ್ತಿತ್ವಕ್ಕೆ ತೊಂದರೆ ಬಂದಾಗ ಅದರ ಒಳಗೆ ಕೂತು ನಾಗ ಸರ್ಪ ತನ್ನ ರಕ್ಷಣೆಯನ್ನು ಪಡೆದುಕೊಳ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಚಿತ್ರಕೂಟ ಅನ್ನುವಂಥದ್ದು ನಾಗನ ರಕ್ಷಣೆಗೆ ಇರುವಂತಹ ಪ್ರತ್ಯೇಕವಾದ ವ್ಯವಸ್ಥೆ ನಮ್ಮ ಹಿರಿಯರು ಕಲ್ಪಿಸಿದ್ದು. ಈ ಕಾರಣ ಅದು ಈ ನಮ್ಮ ಕರಾವಳಿಯ ಭಾಗದಲ್ಲಂತೂ ತುಂಬ ಪ್ರಸಿದ್ಧ. ನಾಗಾರಾಧನೆ, ನಾಗ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಈ ಘಟ್ಟದ ಮೇಲ್ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿರಬಹುದು. ಈ ನಮ್ಮ ಕರಾವಳಿ ಭಾಗದಲ್ಲಾಗುವಾಗ ನಾವು ತುಂಬ ಮಹತ್ವ ಕೊಡ್ತೇವೆ. ಕೇವಲ ಶಾಸ್ತ್ರವನ್ನು ಓದಿದವರು ಮಾತ್ರ ಅಲ್ಲ, ಶಾಸ್ತ್ರವನ್ನು ಓದದೇ ಇರುವಂತಹ ಜನಸಾಮಾನ್ಯರು ಕೂಡ ನಾಗನಿಗೆ ತುಂಬ ಗೌರವವನ್ನು, ಮಹತ್ವವನ್ನು ಕೊಡ್ತಾರೆ. ಈ ಕಾರಣದಿಂದ ನಮ್ಮಲ್ಲಿ ಪಂಚಮಿಯ ದಿನ, ನಾಗಪಂಚಮಿ ಅಂತ ಏನು ವರ್ಷಕ್ಕೊಂದು ದಿನ ಬರ್ತದೆ, ಅವತ್ತು ರೈತ ಉಳುವುದಿಲ್ಲ. ನಮ್ಮ ತುಳುವಿನಲ್ಲಿ ನೇಗಿಲಿಗೆ ನಾವೇರು ಅಂತ ಹೇಳೋದು. ಅವತ್ತು ರೈತ ಭೂಮಿಗೆ ನೇಗಿಲನ್ನು ಹಾಕುವುದಿಲ್ಲ. ಇವತ್ತು ನಾಗನ ದಿನ ಅನ್ನುವಂತಹ ಸಂಕಲ್ಪದಲ್ಲಿ ನಮಗೆ ಮರೆತು ಹೋಗಿದೆ, ಅವರಿಗೆ ನೆನಪಿನಲ್ಲುಂಟು. ಹೀಗೆ ನಾಗನ ಆರಾಧನೆ ಜಾನಪದ ರೀತಿಯಲ್ಲಿಯೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಅದಕ್ಕೆ ಪ್ರಮಾಣಗಳು ಸಿಕ್ಕದೇ ಹೋದರೂ ಕೂಡ ನಮ್ಮ ತುಳುನಾಡಿನ, ವಿಶೇಷವಾಗಿ ಕರಾವಳಿಯ ಭಾಗದ, ಹೆಚ್ಚು ಕಡಿಮೆ ಕೇರಳದವರೆಗೂ ಕೂಡ ಇದು ಹೋಗ್ತದೆ. ನಾಗನನ್ನು ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ನಂಬಿಸಿ ಆರಾಧಿಸಿಕೊಂಡು ಬಂದಂತಹ ಹಿನ್ನೆಲೆಯನ್ನು ನಾವು ಕಾಣ್ತೇವೆ. ಇದರ ಮೂಲ ಎಲ್ಲಿ ಅಂತ ನಾವು ಹುಡುಕ್ಲಿಕ್ಕೆ ಹೋದಾಗ ಇದು ನೇರವಾಗಿ ನಮಗೆ ಹೋಗಿ ನಿಲ್ಲುವಂಥದ್ದು ವೇದದಲ್ಲಿಯೇ. ನಾಗಾರಾಧನೆ ಕೆಲವರು ಹೇಳ್ತಾರೆ ಇದು ಜಾನಪದ ಅಂತ, ಕೆಲವರು ಹೇಳ್ತಾರೆ ಪೌರಾಣಿಕ ಅಂತ. ಇದು ಎರಡೂ ಹೌದು. ಇದರ ಜೊತೆಯಲ್ಲಿ ನಾಗಾರಾಧನೆ ಅನ್ನುವಂಥದ್ದು ಮೂಲಭೂತವಾಗಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ವೇದದಲ್ಲಿಯೇ.
ಸಪ್ತಪಾಕಯಜ್ಞಗಳು ಅಂತ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಅದರಲ್ಲಿ ಈ ಶ್ರವಣ ಕರ್ಮ ಮತ್ತು ಸರ್ಪಬಲಿ ಅನ್ನುವಂಥದ್ದು ಒಟ್ಟೊಟ್ಟಿಗೆ ಬರುವಂತಹ ಕರ್ಮಾಂಗ. ಅದು ಮಾಡಬೇಕು ಅಂತಾದರೆ ಔಪಾಸನ ಅಗ್ನಿ ಬೇಕು, ಅದಿಲ್ಲದಿದ್ದರೆ ಅದನ್ನು ಮಾಡಲಿಕ್ಕೆ ಬರುವುದಿಲ್ಲ. ಯಾವ ದಿನ ಶ್ರವಣ ಕರ್ಮವನ್ನು ಮಾಡಲಿಕ್ಕೆ ವಿಧಿ ಮಾಡಿದ್ದಾರೆ ಅದೇ ದಿನ ಸಂಜೆ ಸರ್ಪಬಲಿಯನ್ನು ಕೂಡ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಈ ಎರಡು ಕರ್ಮಗಳು, ಎರಡು ಕ್ರಿಯೆಗಳು ಒಟ್ಟೊಟ್ಟಿಗೆ ಬಂದು ಶ್ರವಣ ಕರ್ಮ ಸರ್ಪಬಲಿ ಅನ್ನುವಂತಹ ರೀತಿಯಲ್ಲಿ ನಮ್ಮಲ್ಲಿ ಆಚರಣೆಯಲ್ಲಿ ಬಂದಿದೆ, ಬೆಳಗ್ಗೆ ಮತ್ತು ಸಂಜೆ ಅನ್ನುವಂತಹ ರೀತಿಯಲ್ಲಿ. ಈ ಸರ್ಪಬಲಿ ಅನ್ನುವುದು ವೈದಿಕವಾಗಿ ಹೇಗುಂಟು ಅಂತ ಕೇಳಿದರೆ ಅದರ ಸಂಕಲ್ಪದ ಮಂತ್ರವೇ ಹಾಗುಂಟು. ಸಂಭಾವಿತ ಸರ್ಪಬಾಧ ಪರಿಹಾರಾರ್ಥಂ ಸರ್ಪಬಲಿಂ ಕರಿಷ್ಯೆ. ಈ ಸರ್ಪಬಲಿ ಆಶ್ಲೇಷ ಬಲಿ ಅಲ್ಲ, ಇಲ್ಲಿ ಹೇಳುವಂತಹ ಸರ್ಪಬಲಿ ಆಶ್ಲೇಷ ಬಲಿ. ಇದು ಶುದ್ಧ ವೈದಿಕವಾದದ್ದು. ಸಂಭಾವಿತ ಸರ್ಪದೋಷ ಸರ್ಪಬಾಧ ಪರಿಹಾರಾರ್ಥಂ ಸರ್ಪಬಲಿಂ ಕರಿಷ್ಯೆ ಅಂತ ಅವ ಸಂಕಲ್ಪ ಮಾಡ್ತಾನೆ. ಯಾವಾಗ? ಬೆಳಗ್ಗೆ ಸಂಕಲ್ಪ ಮಾಡ್ತಾನೆ, ಶ್ರವಣ ಕರ್ಮ ಆದ ನಂತರದಲ್ಲಿ ಸಂಕಲ್ಪ ಮಾಡ್ತಾನೆ. ಆ ಮಾಡಲಿಕ್ಕೆ ಯಾವ ಜಾಗದಲ್ಲಿ ಮಾಡಬೇಕು ಆ ಜಾಗವನ್ನು ಅವ ಸಂಜೆ ಮಾಡುವುದಕ್ಕೆ ಬೆಳಗ್ಗೆ ನಿಶ್ಚಯ ಮಾಡ್ತಾನೆ. ಇಹ ಕರಿಷ್ಯಾಮಿ. ಯಾಗಶಾಲೆ ಅಂತ ಇದ್ದರೆ ಅದರ ಪೂರ್ವ ಭಾಗದಲ್ಲಿ ಅಥವಾ ಮನೆಯ ಒಂದು ಭಾಗದಲ್ಲಿ ಎಲ್ಲಿ ಮಾಡಬೇಕು ಅಂತ ಸ್ಥಳವನ್ನು ನಿರ್ಣಯ ಮಾಡಿಕೊಳ್ತಾನೆ. ಸಂಜೆ ಸತ್ತು ಇತ್ಯಾದಿ ದ್ರವ್ಯಗಳಿಂದ ಓಂ ಸರ್ಪದೇವ ಜನೇಭ್ಯ ಸ್ವಾಹ ಅನ್ನುವ ಮಂತ್ರ ಮೂಲಕವಾಗಿ ಆಹುತಿ ಕೊಡಲಿಕ್ಕುಂಟು. ಈ ಸರ್ಪದೇವ ಜನ ಅನ್ನುವಂಥದ್ದು ಒಂದೇ ಮಂತ್ರದಿಂದ ಅಲ್ಲಿ ಆಹುತಿ ಕೊಡಲಿಕ್ಕಿರುವಂಥದ್ದು. ಈ ಕಾರಣದಿಂದ ವಾಚಸ್ಪತ್ಯಕಾರ ನಾಗಶಬ್ದಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಮನುಷ್ಯಾಕಾರ ಫಣಾಲಾಂಗೂಲ ಸಂಯುಕ್ತ ಕರ್ಕೋಟಾದಿ ನಾಗ ದೇವಯೋನಿ ವಿಶೇಷ ಅಂತ ನಾಗಶಬ್ದಕ್ಕೆ ತುಂಬ ಅಪೂರ್ವವಾದಂತಹ ಅರ್ಥವನ್ನು ವಾಚಸ್ಪತ್ಯಕಾರ ಕೊಟ್ಟಿದ್ದಾನೆ. ಹೀಗೆ ಆ ಸರ್ಪಬಲಿಯನ್ನು ಸಾಯಂಕಾಲ ಮಾಡುವಂಥದ್ದು. ಇದು ಯಾವಾಗ ಮಾಡಬೇಕು ಅಂತ ಕೇಳಿದರೆ ಕೇವಲ ಒಂದು ದಿನ ಮಾಡುವಂತಹ ವಿಧಿ ಅಲ್ಲ. ಇದು ಶ್ರಾವಣ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭಿಸಿ ಮಾರ್ಗಶಿರ ಹುಣ್ಣಿಮೆಯವರೆಗೆ ನಿರಂತರವಾಗಿ 4 ತಿಂಗಳು ಮಾಡಬೇಕಾದಂತಹ ಕ್ರಿಯೆ ಅಂತ ಹೇಳ್ತಾರೆ. ಆಗದೇ ಹೋದಾಗ ಅದನ್ನು ಸಂಕೋಚ ಮಾಡಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳುಂಟು. ಈ ಬಲಿದಾನವನ್ನು ಮಾಡಿದ ನಂತರ ಅಂದರೆ ಸರ್ಪದೇವಜನೇಭ್ಯ ಸ್ವಾಹ ಅನ್ನುವ ಮಂತ್ರದಿಂದ ಬಲಿದಾನವನ್ನು ಮಾಡಿದ ನಂತರ ಸರ್ಪನನ್ನು ಕುರಿತಾಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾರೆ. ಯೇ ಸರ್ಪಾಹ ಪಾರ್ಥಿವಾಹ ಯೇ ದಿವ್ಯಾಹ ಯೇ ದಿಶ್ಯಾಹ ತೇಭ್ಯ ಇಮಂ ಬಲಿಮಾಹಾರ್ಷಂ ತೇಭ್ಯ ಇಮಂ ಬಲಿಮುಪಾಕರೋಮಿ ಅನ್ನುವಂತಹ ವಿಶೇಷ ಪ್ರಾರ್ಥನಾ ಮಂತ್ರವನ್ನು ಕೂಡ ವೇದ ಸಂಪ್ರದಾಯದಲ್ಲಿ ನಿಷ್ಠರಾದಂತಹ ವಿದ್ವಾಂಸರು ಬರೆದು ವಿಧಿಯನ್ನು ಮಾಡಿಕೊಟ್ಟಿರುವುದರಿಂದಾಗಿ ಸರ್ಪ ಆರಾಧನೆ, ನಾಗ ಆರಾಧನೆ ಅನ್ನುವುದು ಅದು ಶತಸಿದ್ಧವಾಗಿ ವೈದಿಕ ಮೂಲಕವಾಗಿಯೇ ಬಂದಿರುವಂಥದ್ದು. ಕಾಲಕ್ರಮೇಣದಲ್ಲಿ ಕವಲು ಒಡೆದು ಅದರಲ್ಲಿ ಬೇರೆ ಬೇರೆ ವ್ಯತ್ಯಾಸಾದಿಗಳು ಬಂದಿರಲಿಕ್ಕೆ ಸಾಕು. ಅದು ದೇಶಭೇದದಿಂದ ಕಾಲಭೇದದಿಂದ ನಾವಿವತ್ತು ಅದನ್ನು ಗಮನಿಸ್ತಾ ಇದ್ದೇವೆ. ಆದರೆ ಇದು ವೇದ ಮೂಲಕವಾದದ್ದೇ ಅನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರಿ, ಈ ವೇದಗಳಿಂದ ನಾವು ಕೆಳಗಿಳಿದು ಬಂದರೆ ವೇದದಲ್ಲಿ ಇದಕ್ಕೆ ಬೇಕಾದಂತಹ ಪ್ರಸಿದ್ಧವಾದಂತಹ ನಮೋ ಅಸ್ತು ಸರ್ಪೇಭ್ಯ ಇತ್ಯಾದಿ ಏನು ಮಂತ್ರಗಳುಂಟು. ನಮ್ಮ ಪುರಾಣಕಾರರಾಗುವಾಗ ಈ ಮಂತ್ರಗಳು ಜನಸಾಮಾನ್ಯರ ಬಳಕೆಗೂ ಸಿಗಬೇಕು. ವೇದಗಳು ಯಾರಿಗೆ ಸಿಕ್ಕದೆ ಹೋಗ್ತದೆ ಅಂಥವರಿಗೂ ಕೂಡ ಈ ಮಂತ್ರಗಳು ಪ್ರಾಪ್ತಿಯಾಗಬೇಕು ಅನ್ನುವ ದೃಷ್ಟಿಯಿಂದ ನಮೋ ಅಸ್ತು ಸರ್ಪೇಭ್ಯ ಏಕೆ ಚ ಪೃಥಿವೀ ಮನು ಏ ಅಂತರಿಕ್ಷೆ ಇತ್ಯಾದಿ ಮಂತ್ರಗಳೇನುಂಟು ಇದನ್ನು ಪುರಾಣಕಾರರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಏ ಹೇಲಿ ಮರೀಚಿಸ್ಥಾಃ ಏಂತರೇ ದಿವಿ ಸಂಸ್ಥಿತಾಃ ಯೇ ನದೀಷು ಮಹಾನಾಗಾಃ ಯೇ ಸರಸ್ವತಿಗಾಮಿನಃ ಯೇ ವಾಪಿ ತಟಾಕೇಶು ತೇಷು ಸರ್ವೇಷು ವೈ ನಮಃ. ಹೀಗೆ ಉಂಟು, ಪಾಠ ಹೀಗೆ ಉಂಟು. ಅದು ವ್ಯಾಕರಣದ ದೃಷ್ಟಿಯಿಂದ ಹೇಗಾಗ್ತದೆ ಅಂತ ಬೇರೆ ವಿಷಯ. ಅಂತೂ ಪುರಾಣಕಾರರು ಕೊಟ್ಟಿರುವಂತಹ ಪೌರಾಣಿಕವಾದಂತಹ ಸರ್ಪ ಸೂಕ್ತ ನಮ್ಮಲ್ಲಿ ಬಳಕೆಯಲ್ಲಿ ಇಲ್ಲದೆ ಹೋದರೂ ಕೂಡ ನಮಗೆ ಪುರಾಣಕಾರರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸರ್ಪ ಆರಾಧನೆಯು ಎಲ್ಲ ಕಾಲದಲ್ಲೂ ಎಲ್ಲರಿಂದಲೂ ಮಾಡಲ್ಪಡಬೇಕಾದದ್ದು ಅನ್ನುವುದಕ್ಕೆ ದೊಡ್ಡ ಸಾಕ್ಷಿಯಾಗಿ ನಮ್ಮ ಮುಂದುಂಟು. ಅಲ್ಲ, ಕೇವಲ ಒಂದು ಮಂತ್ರ ಕೊಟ್ಟರೆ ಆಯಿತಾ, ಅದು ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಮಾಡಿದರೆ ಆಯಿತಾ ಕೇಳಿದರೆ ಪುರಾಣಕಾರರು ಹೇಳ್ತಾರೆ ವೈದಿಕವಾಗಿ ಸರ್ಪಬಲಿ ಇತ್ಯಾದಿ ಕರ್ಮಗಳು ಹೇಗುಂಟು ಅದೇ ರೀತಿಯಲ್ಲಿ
ಪೌರಾಣಿಕವಾಗಿಯೂ ಕೂಡ ಸರ್ಪ ಆರಾಧನೆಯನ್ನು ಮಾಡಬೇಕು. ಅದು ನಿತ್ಯ ಅಂತಾರೆ. ನಿತ್ಯ ಅಂದರೆ ಪ್ರತಿನಿತ್ಯ ಅಂತಲ್ಲ, ವಾರ್ಷಿಕವಾಗಿ ನಿತ್ಯ, ವಾರ್ಷಿಕವಾಗಿ ಮಾಡಲಿಕ್ಕೆ ವಿಧಿ ಕೊಡ್ತಾರೆ. ಅದು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತಂದರೆ, ಶ್ರಾವಣೇ ಮಾಸಿ ಪಂಚಮ್ಯಾಂ ಶುಕ್ಲಪಕ್ಷೇ ನರಾಧಿಪ ದ್ವಾರಸ್ಯ ಉಭಯತೋ ಕಾರ್ಯಾ ಗೋಮಯೇನ ವಿಶೋಲ್ಬಣಾ ಅಂತ ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯಂದು ಪ್ರತಿಯೊಬ್ಬರು ಮಾಡಬೇಕು. ಇದು ಕೇವಲ ವೈದಿಕರು ಅಗ್ನಿಹೋತ್ರಿಗಳು ಮಾತ್ರ ಮಾಡುವಂಥದ್ದಲ್ಲ, ಪ್ರತಿಯೊಬ್ಬರು ಮಾಡಬೇಕು. ದ್ವಾರಸ್ಯ ಉಭಯತಃ, ಬಾಗಿಲಿನ ಎರಡು ಪಾರ್ಶ್ವಗಳಲ್ಲಿ, ಇವತ್ತು ನಾವು ಇಲ್ಲಿ ಹೊಸ್ತಿಲು ಬರೆಯುವುದನ್ನುವಂಥ ಒಂದು ಸಣ್ಣ ಸಂಪ್ರದಾಯವನ್ನು ಮಾಡ್ತೇವಲ್ವ, ಅದೇ ರೀತಿಯಲ್ಲಿ ದ್ವಾರದ ಎರಡು ಮಗ್ಗುಲುಗಳಲ್ಲಿಯೂ ಕೂಡ ಸರ್ಪದ ಪ್ರತಿಕೃತಿಯನ್ನು ಮಾಡಿ, ದ್ವಾರಸ್ಯ ಉಭಯತೋ ಕಾರ್ಯಾ ಗೋಮಯೇನ, ಅದು ಕೇಳಿಗೆ ಸೌಮ್ಯನಾಗಲ್ಲ, ವಿಶೋಲ್ಬಣಾಹ, ಘಟಸರ್ಪವನ್ನು ದ್ವಾರದ ಎರಡು ಭಾಗಗಳಲ್ಲಿ ಮಾಡಿ ಪೂಜೆ ಮಾಡಬೇಕಾದಂತಹ ವಿಧಿಯನ್ನು ಪುರಾಣಕಾರರು ನಮಗೆ ಕೊಟ್ಟಿರುವುದರಿಂದಾಗಿ ನಾವು ವೇದದಲ್ಲಿ ಕಂಡದ್ದು, ಪುರಾಣದಲ್ಲಿ ಬೆಳೆದು ಬಂದದ್ದು, ಜನಪದದಲ್ಲಿ ಆಚರಣೆಗೆ ಇರುವಂಥದ್ದು ಮೂರೂ ಮುಖಗಳಲ್ಲಿಯೂ ಕೂಡ ಸರ್ಪಾರಾಧನೆ ನಮ್ಮ ಪಾಲಿಗೆ ತುಂಬ ವಿಹಿತವಾದದ್ದೇ ಹೌದು, ಅಥವಾ ನಾವು ಮಾಡಲಿಕ್ಕೆ ಇರುವಂಥದ್ದು ಅನ್ನುವ ಮಾತು ಈ ಪ್ರಕರಣಗಳನ್ನು ನೋಡುವಾಗ ನಮಗೆ ಸ್ಪಷ್ಟ ಆಗ್ತದೆ. ಅಲ್ಲ, ಇಲ್ಲಿ ಹೇಳಿದಂತಹ ಆರಾಧನೆ ಮತ್ತೆ ಮುಂದುವರಿಸ್ತಾ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಸ್ತರಿಸ್ತಾ ಹೋಗ್ತಾರೆ. ಅದರಲ್ಲಿ ತುಂಬ ಅಂಶಗಳುಂಟು. ಒಂದನ್ನು ಮಾತ್ರ ನಿಮಗೆ ಹೇಳ್ತೇನೆ. ಈ ಸರ್ಪ ಕಚ್ಚಿ ಒಬ್ಬ ವ್ಯಕ್ತಿಯ ಮರಣ ಆದಾಗ, ಸಾಮಾನ್ಯವಾಗಿ ಈ ಧರ್ಮಶಾಸ್ತ್ರಕಾರರು ಸರ್ಪ ಕಚ್ಚಿ ಮರಣ ಆದಾಗ ಅವನಿಗೆ ಆಶೌಚ ಇಲ್ಲ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಪುರಾಣಕಾರರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಸರ್ಪ ಕಚ್ಚಿ ಮರಣ ಆದರೆ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ 1 ವರ್ಷಗಳ ಪರ್ಯಂತ ಸರ್ಪನ ಆರಾಧನೆಯನ್ನು ಮಾಡಬೇಕು. ಆ ವ್ಯಕ್ತಿಯ ನಿಮಿತ್ತವಾಗಿ 1 ವರ್ಷ, ನಿತ್ಯ ಅಲ್ಲ, ಪ್ರತಿ ತಿಂಗಳು ಪಂಚಮಿಯಂದು ಆ ವ್ಯಕ್ತಿಯ ನಿಮಿತ್ತವಾಗಿ ಸರ್ಪನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಕೇಳಿದರೆ, ಈಗ ಬಂತಲ್ಲ, ಭುವಿ ಚಿತ್ರಮಯಾನ್ ನಾಗಾನ್, ಭೂಮಿಯಲ್ಲಿ ವರ್ಣಾತ್ಮಕವಾದಂತಹ ಸರ್ಪನ ಚಿತ್ರವನ್ನು ಬರೆದು ವಿಧಿ ಉಂಟು. ನೀವು ಹೇಳಿದ್ದು ಸತ್ಯ, ಆ ವರ್ಣಗಳಲ್ಲಿ ಇವತ್ತು ಸಾಂಕರ್ಯ ದೋಷ ಬಂದಿದೆ ಹೇಳುವಂಥದ್ದು ಸತ್ಯ. ಮಂಡಲ ಬರೀಲಿಕ್ಕೆ ವಿಧಿ ಇಲ್ಲ ಅಂತಲ್ಲ, ಮಂಡಲ ಬರೀಲಿಕ್ಕೆ ವಿಧಿ ಉಂಟು. ಭುವಿ ಚಿತ್ರಮಯಾನ್ ನಾಗಾನ್ ಅದಾಗಲಿಲ್ಲ, ಅಥವಾ ಕಲಧೌತಕಾನ್, ಬಟ್ಟೆಯಿಂದಲೂ ಕೂಡ ಮಾಡಬಹುದು. ಕೃತ್ವ ದಾರುಮಯಾನ್ ವಾಪಿ, ಮರದಿಂದಲೂ ಬೇಕಾದರೆ ಮಾಡಿ. ಮೃಣ್ಮಯಾನ್ ಶುಭಾನ್, ಗಣಪತಿಯನ್ನು ಮಾಡಿದ ಹಾಗೆ ಮಣ್ಣಿನಿಂದ ನಾಗನನ್ನು ಬೇಕಾದರೂ ಮಾಡಿ ಪರವಾಗಿಲ್ಲ. ಪಂಚಮ್ಯಾಂ ಅರ್ಚಯೇತ್ ಭಕ್ತ್ಯ, ಪಂಚಮಿಯ ದಿವಸದಲ್ಲಿ ಭಕ್ತಿಯಿಂದ ಅರ್ಚಿಸಿ ಅಂತಹ ನಾಗನನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ವ್ಯಕ್ತಿಗೆ ಸರ್ಪದಂಶನದ ಕಾರಣದಿಂದ ನರಕಾದಿ ಅನರ್ಥಗಳು ಪ್ರಾಪ್ತಿಯಾಗುವಂತಹ ಸಂಭವ ಇದ್ದರೆ ಅದನ್ನು ಎಲ್ಲ ಪರಿಹಾರ ಮಾಡಲಿ ಅಂತ ಶಾಸ್ತ್ರಕಾರರು ವಿಧಿ ಕೊಟ್ಟದು. ಇದರಿಂದ 2 ಅಂಶಗಳು ಸ್ಪಷ್ಟ ಆಗ್ತದೆ. ಸರ್ಪನ ಮಂಡಲವನ್ನು ಬರೀಲಿಕ್ಕೂ ಕೂಡ ಪುರಾಣದಲ್ಲಿ ವಿಧಿಯನ್ನು ಕೊಟ್ಟಿದ್ದಾರೆ. ಸರ್ಪ ಕಚ್ಚಿ ಮರಣ ಆದಾಗ ನಾವು ಮಾಡುವಂತಹ ಸಾಮಾನ್ಯ ಸಂಸ್ಕಾರಗಳ ಜೊತೆಯಲ್ಲಿ 12 ತಿಂಗಳಿನಲ್ಲಿ ಮಾಡಬೇಕಾದ ಪ್ರತ್ಯೇಕವಾದಂತಹ ಒಂದು ಸರ್ಪ ಪ್ರೀತಿಯ ವಿಷಯವನ್ನು ಕೊಟ್ಟು 12 ತಿಂಗಳಿಗೆ ಬೇರೆ ಬೇರೆಯಾದ ಸರ್ಪನ ಹೆಸರುಗಳನ್ನು ಕೂಡ ಕೊಟ್ಟು ತತ್ತತ್ ಸಂಕಲ್ಪದಲ್ಲಿ ಇಂತಹ ಆರಾಧನೆಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಸರ್ಪನ ಕೋಪಕ್ಕೆ ತುತ್ತಾಗಿ ಮರಣ ಹೊಂದುವ ಪ್ರಸಂಗ ಬರುವುದು ಬೇಡ ಅಂತ ಪುರಾಣಕಾರರು ಆಶಿಸ್ತಾರೆ. ಹಾಗಾದರೆ ಸರ್ಪ ಕಚ್ಚುವ ಪ್ರಸಂಗ ಯಾಕೆ ಬರ್ತದೆ ನಮ್ಮ ಬದುಕಿನಲ್ಲಿ? ಯಾವ ಕಾರಣದಿಂದ ಸರ್ಪ ಕಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವ ಪ್ರಶ್ನೆ ಬಂದರೆ ಅದಕ್ಕೆ ಮತ್ತೆ ಪುರಾಣಕಾರರು 8 ಕಾರಣಗಳನ್ನು ಕೊಟ್ಟಿದ್ದಾರೆ. ನಾಗ ಯಾವ ಕಾರಣದಿಂದ ನಮಗೆ ಕಚ್ಚುತ್ತದೆ? ಅಷ್ಟಭಿ ಕಾರಣೈ ಸರ್ಪೋ ದಶತೆ ನಾತ್ರ ಸಂಶಯ. 8 ಕಾರಣಗಳು ಸರ್ಪದಂಶನದ ಹಿಂಭಾಗದಲ್ಲಿ ಉಂಟು ಅಂತ ಹೇಳ್ತಾರೆ. ಆಕ್ರಾಂತಹ ದಶತೆ ಪೂರ್ವಂ ದ್ವಿತೀಯಂ ಪೂರ್ವವೈರಿಣಂ, ಅದರ ಮೇಲೆ ಆಕ್ರಮಣ ಮಾಡಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ಕಚ್ಚುತ್ತದೆ. ದ್ವಿತೀಯಂ ಪೂರ್ವವೈರಿಣಂ, ಪೂರ್ವಕಾಲದಲ್ಲಿ ಮಾಡಿದಂತಹ ದೋಷಗಳು ಅದೂ ಕೂಡ ಸರ್ಪದಂಶನಕ್ಕೆ ಕಾರಣ ಆಗ್ತದೆ. ಪೂರ್ವವೈರಿ, ತನಗೆ ಯಾವುದಾದ್ರೂ ವ್ಯಕ್ತಿಯಿಂದ ತೊಂದರೆಗಳು ಅಪಾಯಗಳು ಸಂಭವಿಸಿದ್ದಿದ್ದರೆ
ಅದನ್ನು ನೆನಪಿಟ್ಟುಕೊಂಡು ಸರ್ಪದಂಶನ ಭಾವಿ ಕಾಲದಲ್ಲಿ ಬರಬಹುದು ಅಂತ ಹೇಳ್ತಾರೆ. ತೃತೀಯಂ ದಶತೆ ಭೀತಃ, ಸರ್ಪ ಭಯಗೊಂಡಾಗ ಕಚ್ಚುತ್ತದೆ. ಚತುರ್ಥಂ ಮದದರ್ಪಿತಃ, ಮದ ಅಂಶಗಳು ಸರ್ಪದಲ್ಲಿ ಹೆಚ್ಚಾದಾಗ ಅದು ಕಚ್ಚುವಂತಹ ಪ್ರಸಂಗ ನಿರ್ಮಾಣ ಆಗ್ತದೆ. ಪಂಚಮಂತು ಕ್ಷುಧಾವಿಷ್ಟ, ಅತಿಯಾದಂತಹ ಹಸಿವು, ಬಾಯಾರಿಕೆ, ಹಸುವು ಇತ್ಯಾದಿಗಳು ಆ ಸರ್ಪವನ್ನು ಬಾಧಿಸಿದಾಗ ಕಚ್ಚುವಂತಹ ಪ್ರಸಂಗ ಬರುತ್ತದೆ. ಷಷ್ಠಂತು ವಿಷೋಲ್ಬಣ, ಆರನೆಯದ್ದು ಅದರ ಶರೀರದಲ್ಲಿ ವಿಷದ ಅಂಶಗಳು ಹಲ್ಲಿನ ಭಾಗದಲ್ಲಿ ಅತಿಯಾಗಿ ಬೆಳೆದು ಬಿಟ್ಟರೆ, ಅತಿಯಾಗಿ ಹೆಚ್ಚಾದರೆ ಆ ವಿಷವನ್ನು ಹೊರಗೆ ಹಾಕಲಿಕ್ಕೋಸ್ಕರವಾಗಿಯೂ ಕಚ್ಚುತ್ತದೆ. ಸಪ್ತಮಂ ಪುತ್ರ ರಕ್ಷಾರ್ಥಂ, ತನ್ನ ಸಂತಾನ ಅಥವಾ ಮೊಟ್ಟೆ ಇತ್ಯಾದಿಗಳ ಅಸ್ತಿತ್ವಕ್ಕೆ ಇತ್ಯಾದಿಗಳಿಗೆ ತೊಂದರೆ ಬಂದಾಗ ಆ ಸಂದರ್ಭದಲ್ಲಿಯೂ ಕೂಡ ಸರ್ಪ ಇನ್ನೊಬ್ಬರಿಗೆ ಕಚ್ಚುತ್ತದೆ. ಕೊನೆಯದಾಗಿ ಪುರಾಣಕಾರರು ಹೇಳ್ತಾರೆ ಅಷ್ಟಮಂ ಕಾಲಚೋದಿತ. ನಾವು ಶಮೀಕ, ಶೃಂಗಿ ಇತ್ಯಾದಿ ಕಥೆಗಳಲ್ಲಿ ಕೇಳ್ತೇವೆ. ಆ ಕಾಲನಿಯಾಮಕನಾದ ಭಗವಂತನ ಪ್ರೇರಣೆಗೆ ಅನುಸಾರವಾಗಿಯೂ ಕೂಡ ಸರ್ಪ ಕಚ್ಚುತ್ತದೆ ಅನ್ನುವುದರ ಜೊತೆಯಲ್ಲಿ ಈ 8 ಕಾರಣಗಳಲ್ಲಿ ಯಾವ ಕಾರಣದಿಂದಲೂ ಸರ್ಪ ನಮ್ಮನ್ನು ಕಚ್ಚದಂತೆ ಅಥವಾ ಸರ್ಪಕ್ಕೆ ಕಚ್ಚುವ ಪ್ರಸಂಗ ಬಾರದೇ ಇರುವ ರೀತಿಯಲ್ಲಿ ನಾವು ವರ್ತಿಸಬೇಕು ಅಂತ ಹೇಳಲಿಕ್ಕೂ ಕೂಡ ಪುರಾಣಕಾರರು ಮರೆಯುವುದಿಲ್ಲ. ಹೀಗೆ 8 ಕಾರಣಗಳಿಂದ ಸರ್ಪ ಕಚ್ಚುವಂತಹ ಪ್ರಸಂಗ ನಮಗೆ ಬರ್ತದೆ. ಕುತೂಹಲ ಅಂತಂದರೆ, ಇವತ್ತು ಈ ಆಧುನಿಕ ವಿಜ್ಞಾನ ಸರ್ಪ ಕಚ್ಚಿದಾಗ ಮನುಷ್ಯ ಶರೀರದಲ್ಲಿ ಯಾವ ಬದಲಾವಣೆಗಳಾಗ್ತದೆ, ಹೇಗಾಗ್ತದೆ ಅಂತ ದಾಖಲು ಮಾಡಿಕೊಟ್ಟಿದೆ. ಅದನ್ನು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಪುರಾಣಕಾರರು ನಮಗೆ ತೆರೆದುಕೊಟ್ಟಿದ್ದಾರೆ. ಅದು ಕಚ್ಚಿದಾಗ ಎಷ್ಟು ವಿಷ ನಮ್ಮ ಶರೀರಕ್ಕೆ ಪ್ರವೇಶ ಆಗ್ತದೆ, ಇದು ಪುರಾಣಕಾರರು ಕೊಟ್ಟದ್ದು. ಆ ವಿಷ ಪ್ರವೇಶ ಶರೀರಕ್ಕೆ ಪ್ರವೇಶ ಆದಾಗ ನಮ್ಮ ಶರೀರದಲ್ಲಿ ಯಾವ ಬದಲಾವಣೆ ಸಂಭವಿಸ್ತದೆ ಅಂತ ಹೇಳ್ತಾರೆ ವಾಲಾಗ್ರಂ ಸಲಿಲೋದ್ಧೃತಂ, ಒಂದು ಬಾಲದ ಸಣ್ಣ ತುದಿಯನ್ನು ನೀರಿನಲ್ಲಿ ಅದ್ದಿ ಹೊರಗೆತ್ತಿದಾಗ ಆ ತುದಿಯಿಂದ ಹೇಗೆ ಒಂದು ಹನಿ ನೀರು ಕೆಳಗೆ ಬೀಳ್ತದೋ ತನ್ಮಾತ್ರಂ ಸ್ರವತೆ ದಂಷ್ಟ್ರ ವಿಷಂ ಸರ್ಪಸ್ಯ ದಾರುಣಂ, ಅಷ್ಟೇ ಸಣ್ಣ ಪ್ರಮಾಣದ ವಿಷ ಮನುಷ್ಯನ ಶರೀರದ ಒಳಗೆ ಪ್ರವೇಶ ಮಾಡ್ತದಂತೆ. ಪ್ರವೇಶ ಮಾಡಿದರೆ ಏನಾಗ್ತದೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ತೈಲಬಿಂದು ಜಲೇ ಭೂತ್ವ ಯಥಾ ವೇಗೇನ, ಒಂದು ಎಣ್ಣೆಯ ಹನಿ ತೈಲಬಿಂದು ಜಲೇ ಪತಿತ್ತು, ನೀರಿನಲ್ಲಿ ಬಿದ್ದಾಗ ತಕ್ಷಣದಲ್ಲಿ ಹೇಗೆ ಅದು ಪೂರ್ತಿ ನೀರು ಹಬ್ಬಿಕೊಂಡು ಬಿಡ್ತದೆ, ಅದೇ ಪ್ರಕಾರದಲ್ಲಿ ಅನೇನ ಕ್ಷಣವೇಗೇನ ವಿಷಂ ಗಚ್ಚತಿ ಮಸ್ತಕೆ, ಆ ರೀತಿಯಲ್ಲಿ ತಕ್ಷಣದಲ್ಲಿ ಆ ಸರ್ಪದ ವಿಷ ಮಸ್ತಕಕ್ಕೆ ಪ್ರವೇಶ ಆಗ್ತದೆ. ತಲೆಗೆ ನರಮಂಡಲಕ್ಕೆ ಪ್ರವೇಶ ಆಗ್ತದೆ. ಈ ಶರೀರದ ಎಲ್ಲ ಚೇಷ್ಟೆಗಳು ಕೂಡ ನಿಧಾನಾಗಿ ನಿಷ್ಕ್ರಿಯ ಆಗ್ತಾ ಬರ್ತದೆ ಅನ್ನುವಂತಹ ಇವತ್ತಿನ ವಿಜ್ಞಾನ ಸಂಶೋಧಿಸಿದ ಅಂಶಗಳನ್ನು 100 ವರ್ಷಗಳ ಹಿಂದೆ ಪುರಾಣಕಾರರು ಬರೆದಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹೇಳ್ತಾರೆ, ಸರ್ಪ ಕಚ್ಚಿತ್ತು ಅಂತ ಅಂದ ಕೂಡಲೇ ಭಯಪಡಬೇಡಿ, ಅದು ಯಾವ ದಿನ ಕಚ್ಚಿತ್ತು ಅಂತ ನೋಡಿಕೊಳ್ಳಿ ಹೇಳ್ತಾರೆ. ಇಂತಹ ನಕ್ಷತ್ರದಂದು ಸರ್ಪ ಕಚ್ಚಿದರೆ ಮರಣ ನಿಶ್ಚಿತ, ಬಾಕಿ ದಿನದಲ್ಲಿ ಬದುಕುವಂತಹ ಸಾಧ್ಯತೆ, ಬದುಕ್ತಾರೆ ಅಂತ ನಿಶ್ಚಯ ಅಲ್ಲ, ಬದುಕುವ ಸಾಧ್ಯತೆ ಉಂಟು ಅಂತ ಹೇಳಿ ಆರ್ದ್ರ, ಆಶ್ಲೇಷ, ಮಖ, ಭರಣಿ, ಕೃತಿಕಾಸು ವಿಶೇಷತಃ ವಿಶಾಖ, ತ್ರಿಷು ಪೂರ್ವಾಸು, ಪೂರ್ವ ಪಾಲ್ಗುನಿ, ಪೂರ್ವಾಷಾಢ, ಪೂರ್ವಭಾದ್ರಪದ, ವಿಶಾಖ, ತ್ರಿಷು ಪೂರ್ವಾಸು, ಮೂಲ, ಸ್ವಾತಿ, ಶತಾತ್ಮಕೆ, ಶತತಾರಕ, ಸರ್ಪದಷ್ಟಾಹ ನ ಜೀವಂತಿ ವಿಷಂ ಪೀತಂಚ ಯೈಸ್ತಥ. ಯಾರಾದರೂ ಆ ದಿವಸದಲ್ಲಿ ವಿಷಪ್ರಾಶನ ಮಾಡಿದರೂ ಕೂಡ ಬದುಕುವಂತಹ ಸಾಧ್ಯತೆ ಕಡಿಮೆ ಇರ್ತದೆ ಅನ್ನುವ ಮಾತು ಪುರಾಣಕಾರರು ಕೊಟ್ಟದ್ದು. ಇದಿಷ್ಟು ಅಂಶಗಳು ಸರ್ಪದ ಹಿನ್ನೆಲೆಯಲ್ಲಿ ಬರುವಂಥದ್ದು. ಹಾಗಾದರೆ ಇದೆಲ್ಲ ನೋಡಿದಾಗ ಸರ್ಪಗಳು ಒಂದು ತುಂಬ ಕೆಳಮಟ್ಟದ ಜಾತಿಗಳು ಅಂತ ಕೇಳಿದರೆ ಅದಕ್ಕೆ ಮಹಾಭಾರತದಲ್ಲಿ ಉತ್ತರ ಕೊಡ್ತಾರೆ, ಹಾಗಲ್ಲ. ಸರ್ಪಗಳಲ್ಲಿ ತುಂಬ ಕೆಳಜಾತಿಯ ಸರ್ಪಗಳು ಅಥವಾ ಲೋಕಕ್ಕೆ ಉಪದ್ರವವನ್ನು ಮಾಡ್ತಾ ಇದ್ದ
ನಿಷ್ಪಾಪಿ ಜನರ ಪ್ರಾಣಕ್ಕೆ ಸಂಕಟವನ್ನು ತರ್ತಾ ಇದ್ದಂತಹ ದೊಡ್ಡ ಸರ್ಪದ ಸಮೂಹ ಜನಮೇಜನ ಯಜ್ಞದಲ್ಲಿ ನಾಶ ಆಗಿ ಹೋಯಿತು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿರುವಂಥದ್ದು ಆ ಸರ್ಪಗಳಲ್ಲ, ಇವತ್ತೆಲ್ಲ ದೇವಯೋನಿ ವಿಶೇಷಗಳಾದ ಪೂಜಾರ್ಹಗಳಾದ ಸರ್ಪ ಸಂಕುಲವೇ ನಮ್ಮಲ್ಲುಂಟು ಅಂತ ಹೇಳ್ತಾರೆ. ಏ ದಂತಶೂಕಾಹ ಯಾವುದೆಲ್ಲ ಉಂಟು ಅದು ಹಿಂದೆ ಜನಮೇಜಯ ಮಾಡಿದಂತಹ ಸರ್ಪಯಾಗದಲ್ಲಿ ಎಲ್ಲ ನಾಶ ಆಗಿ ಹೋಗಿದ್ದಾವೆ. ಇವತ್ತು ಉತ್ತಮ ಸರ್ಪಗಳು ಉಳಿದುಕೊಂಡಿದ್ದಾವೆ. ಇದು ಯಾರು ಹೇಳಿದ್ದು ಕೇಳಿದರೆ, ಇದಕ್ಕೆ ಸಂವಾದಿಯಾಗಿ ನಮಗೆ ಮಹಾಭಾರತ ದೊಡ್ಡ ಪ್ರಮಾಣವನ್ನು ಕೊಡ್ತದೆ ವಾಸುಕಿಯ ಮೂಲಕವಾಗಿ. ಕದ್ರು ವಿನತೆಯರ ಸಂದರ್ಭದಲ್ಲಿ, ಪಣದ ಸಂದರ್ಭದಲ್ಲಿ ವಿನತೆಯ ಮಾತನ್ನು ಮಕ್ಕಳಾದ ಸರ್ಪಗಳು ನಡೆಸಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಆಗ ತಾಯಿ ಮಕ್ಕಳಿಗೆ ಶಾಪ ಕೊಟ್ಟು ಬಿಡ್ತಾಳೆ, ಮುಂದೊಂದು ದಿನ ಜನಮೇಜಯ ಯಾಗ ಮಾಡುವಾಗ ನೀವೆಲ್ಲ ಅದರಲ್ಲಿ ಬಿದ್ದು ಸತ್ತು ಹೋಗಿ ಅಂತ. ಇದನ್ನು ಕೇಳಿದ ವಾಸುಕಿಗೆ ಚಿಂತೆ ಆಗ್ತದೆ. ಅವ ಹೇಳ್ತಾನೆ, ಎಲ್ಲ ಸರ್ಪಗಳನ್ನು ಕರೆದು ನೋಡಿ, ನತು ಮಾತ್ರಾಭಿಶಪ್ತಾನ ಮೋಕ್ಷೋ ವಿದ್ಯೇತ ಪನ್ನಗಾಹ. ತಾಯಿ ಶಾಪ, ಮಾತೃಶಾಪ ಇತ್ತು ಅಂತಾದರೆ ನಮಗೆ ಯಾರಿಗೂ ಮೋಕ್ಷ ಸಿಕ್ಕುವುದಿಲ್ಲ. ಹಾಗಾಗಿ ಇದರಿಂದ ತಪ್ಪಿಸಿಕೊಳ್ಳುವ ದಾರಿ ಏನು ಇಲ್ಲದಿದ್ದರೆ ನಾವೆಲ್ಲ ಒಂದು ದಿನ ಸರ್ಪಸತ್ರದಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಳ್ತೇವೆ ಅಂತ ವಾಸುಕಿ ಹೇಳಿದಾಗ, ಅಲ್ಲಿದ್ದಂತಹ ಒಬ್ಬ ಸರ್ಪ ಏಲಾಪತ್ರ ಅಂತ ಅವನ ಹೆಸರು, ಇದು ಮಹಾಭಾರತದಲ್ಲುಂಟು. ಏಲಾಪತ್ರ ಅನ್ನುವ ಹೇಳ್ತಾನೆ, ನೀವ್ಯಾರು ಚಿಂತೆ ಮಾಡಬೇಡಿ, ಈ ಎಲ್ಲ ಘಟನೆಗಳಾದಾಗ ನಾನು ಸಣ್ಣ ಮಗು, ತಾಯಿಯ ಉತ್ಸಂಗದಲ್ಲಿದ್ದೆ. ತಾಯಿ ಹೀಗೆ ಶಾಪ ಕೊಟ್ಟಾಗ ದೇವತೆಗಳು ಬ್ರಹ್ಮದೇವರೆಲ್ಲ ಬಂದರು. ಆಗ ದೇವತೆಗಳು ಬ್ರಹ್ಮನ ಹತ್ರ ಕೇಳ್ತಾರೆ, ಅಲ್ಲ ಸ್ವಾಮಿ, ತಾಯಿಯೇ ಮಕ್ಕಳಿಗೆ ಈ ರೀತಿ ಶಾಪ ಕೊಡುವಾಗ ನೀನು ಯಾಕೆ ತಡಿತಾ ಇಲ್ಲ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ಈ ಸರ್ಪಗಳ ಉಪಟಳದಿಂದಾಗಿ ಸಜ್ಜನರಿಗೆ ತೊಂದರೆಯಾಗುವಂತಹ ಪ್ರಸಂಗ ಬರ್ತದೆ. ಜನಮೇಜಯ ಮಾಡುವಂತಹ ಸರ್ಪಯಾಗದಲ್ಲಿ ಇಂತಹ ಏ ದಂತಶೂಕಾಹ ಕ್ಷುದ್ರಾಹ, ಕ್ಷುದ್ರವಾದಂತಹ ಪಾಪಿಗಳಾದಂತಹ ಸರ್ಪಗಳೆಲ್ಲ ಅದರಲ್ಲಿ ಬಿದ್ದು ನಾಶ ಆಗಿ ಉತ್ತಮ ಸರ್ಪಗಳೆಲ್ಲ ಬದುಕಿ ಉಳಿತವೆ ಅಂತ ಹೇಳ್ತವೆ. ಆ ಸಂದರ್ಭದಲ್ಲಿ ಆ ಸರ್ಪಗಳ ಕುಲದಲ್ಲಿದ್ದಂತಹ ಶೇಷ ಅನ್ನುವಂತಹ ಒಬ್ಬ ಸರ್ಪ ತಾನು ಇವರ ಉಪಟಳ, ಇವರ ಸ್ವಭಾವ, ಇವರ ದುರಾಚಾರಗಳನ್ನು ನೋಡಿಕೊಂಡು ಇವರ ಜೊತೆಗೆ ನಾನು ಇರುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿ ಬಿಡ್ತಾನೆ. ಹಾಗಾಗಿ ಶೇಷ ಅಷ್ಟರವರೆಗೆ ಅಲ್ಲಿ ಗುರುತಿಸಿಕೊಂಡಿದ್ದವ ಮತ್ತೆ ಇವತ್ತು ನಮ್ಮ ಪೀಠ ಕಲ್ಪನೆಯಲ್ಲಾಗುವಾಗ ಪರಮಪುರುಷಾಯ ನಮಃ, ಆಧಾರರೂಪಿಣ್ಯ ಶಕ್ತಿಯ ನಮಃ, ಆದಿಕೂರ್ಮಾಯ ನಮಃ, ಅನಂತಾಯ ನಮಃ. ಇಲ್ಲಿ ಅನಂತ ಶಬ್ದ ವಾಚನಾದದ್ದು ಯಾರು ಕೇಳಿದರೆ ಶೇಷ ಅನ್ನುವಂಥದ್ದು ಸ್ಪಷ್ಟವಾಗಿ ಉಂಟು. ತಸ್ಮೈ ಶೇಷಾತ್ಮನೇ ನಮಃ ಅಂತ ಬೇರೆ ಬೇರೆ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತಹ ಶೇಷರೂಪದಲ್ಲಿಯೂ ಸಾತ್ವಿಕವಾದಂತಹ ಆರಾಧನಾ ಯೋಗ್ಯರಾದಂತಹ ಗರುಡಶೇಷರ ರುದ್ರರ ಸಾಲಿನಲ್ಲಿ ಸೇರಿದಂತಹ ಸರ್ಪಗಳುಂಟು. ಆ ದುಷ್ಟತನವನ್ನು ಕೊಡುವಂತಹ, ಸಜ್ಜನರಿಗೆ ಭಯವನ್ನು ಕೊಡುವಂತಹ ಸರ್ಪಗಳೆಲ್ಲ ಆ ಸಂದರ್ಭದಲ್ಲಿ ನಾಶ ಆಗಿ ಹೋಗಿದೆ ಅನ್ನುವಂಥದ್ದು ಪುರಾಣಗಳು ನಮಗೆ ಹೇಳುವಂತಹ ಮಾತು. ಈ ಸಂದರ್ಭದಲ್ಲಿ ಜ್ಯೋತಿಷ್ಯಕ್ಕೂ ಕೂಡ ಉಪಯೋಗ ಆಗುವಂತಹ ಅಂಶವನ್ನು ಪುರಾಣಕಾರರು ಕೊಟ್ಟಿದೆ. ನಾವು ಸಾಮಾನ್ಯವಾಗಿ ಸರ್ಪ ದುರಿತವನ್ನು ಹೇಳ್ತೇವೆ, ಆದರೆ ಯಾವ ಗ್ರಹನಿಂದ ಯಾವ ಸರ್ಪವನ್ನು ಚಿಂತಿಸಬೇಕು ನಮಗೆ ಪ್ರಮಾಣ ಇಲ್ಲ. ಜ್ಯೋತಿಷ್ಯದ ಯಾವ ಗ್ರಂಥಗಳಲ್ಲಿಯೂ ಕೂಡ ಕೊಡಲಿಲ್ಲ. ಪುರಾಣಕಾರರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅನಂತಂ ಭಾಸ್ಕರಂ ವಿದ್ಯಾತ್, ಅನಂತನನ್ನು ಸೂರ್ಯನಿಂದ ಚಿಂತಿಸಬೇಕು. ಆಮೇಲೆ ವಾಸುಕಿಂತು ಸೋಮಂ, ಚಂದ್ರನಿಂದ ವಾಸುಕಿಯನ್ನು ನೋಡಿಕೊಳ್ಬೇಕು. ತಕ್ಷಕಂ ಭೂಮಿಪುತ್ರಂ, ತಕ್ಷಕ ಯಾರು ಅಂತ ಕೇಳಿದರೆ ಭೂಮಿಪುತ್ರನಿಂದ. ಕರ್ಕೋಟಂಚ ಬುಧಂ ವಿದುಃ ಪದ್ಮಂ ಬೃಹಸ್ಪತಿಂ ವಿದ್ಯಾತ್ ಮಹಾಪದ್ಮಂತು ಭಾರ್ಗವಂ ಕುಲಿಕಃ ಶಂಖಪಾಲಶ್ಚ ದ್ವಾವೇತೌತು ಶನೈಶ್ಚರಃ ಅಂತ ಈ ಅಷ್ಟನಾಗಗಳನ್ನು 7 ಜನ ಗ್ರಹರಿಂದ ಹೇಗೆ ಚಿಂತಿಸಬೇಕು ಅನ್ನುವಂತಹ ಅಪೂರ್ವ ಪ್ರಮಾಣ ನಮಗೆ ಪುರಾಣಕಾರರು ಕೊಟ್ಟದ್ದು. ಅದು ಎಲ್ಲ ಕಡೆಗಳಲ್ಲಿ ಉಪಯೋಗಕ್ಕೆ ಬರುವಂಥದ್ದು. ಈ ಎಲ್ಲ ಕಾರಣದಿಂದಾಗಿ ಪಂಚಮಿಯ ದಿವಸದಲ್ಲಿ ಆ ಸರ್ಪಸತ್ರದಿಂದ ಆಸ್ತಿಕ ಅವರನ್ನೆಲ್ಲ ರಕ್ಷಣೆ ಮಾಡಿ ಸರ್ಪಗಳ ದೊಡ್ಡ ತೃಪ್ತಿಗೆ ಕಾರಣ. ಆದ್ದರಿಂದ ಪಂಚಮಿ ದೈತ ರಾಜನ್ ನಾಗಾನಾಂ ನಂದಿವರ್ಧಿನಿ, ನಾಗಗಳಿಗೆಲ್ಲ ತುಂಬ ಆನಂದದಾಯಕವಾದ ದಿನ
ಆ ದಿನ ಬೆಂಕಿಯ ಬೇಗೆಯಲ್ಲಿ ಸುಟ್ಟು ಹೋಗ್ತಾ ಇದ್ದಂತಹ ಸರ್ಪಗಳನ್ನು ಆಸ್ತಿಕ ರಕ್ಷಣೆ ಮಾಡಿದ್ದರಿಂದ ಆ ಸಂಕಲ್ಪದಲ್ಲಿ ಪಂಚಮ್ಯಾಂ ಸ್ನಾಪಯಂತೀಹ ನಾಗಾನ್ ಕ್ಷೀರೇಣ ಯೋನರಃ, ಹಾಲು ಅಭಿಷೇಕದ ಮೂಲಕವಾಗಿ ಅವುಗಳ ಶರೀರದ ತಾಪವನ್ನು ಯಾವ ವ್ಯಕ್ತಿ ಪರಿಹಾರ ಮಾಡ್ತಾನೆ ಅವನ ಕುಲಕ್ಕೆ ಬೇಕಾದಂತಹ ಸಂತತಿ ಆಯುಷ್ಯಾದಿಗಳನ್ನು ಸರ್ಪಕುಲಗಳು ನಾಗಕುಲಗಳು ಕೊಟ್ಟು ಅನುಗ್ರಹ ಮಾಡ್ತಾರೆ ಅನ್ನುವ ಮಾತು ಪುರಾಣದಲ್ಲಿ ಬಂದದ್ದು. ಇನ್ನು ಸುಬ್ರಹ್ಮಣ್ಯನ ವಿಷಯ ಉಂಟು. ತುಂಬ ಸಮಯ ಹೋಯಿತು ಈಗಾಗಲೇ. ಈ ಸುಬ್ರಹ್ಮಣ್ಯನ ಬಗ್ಗೆ ಹೇಳುವುದಾದರೆ, ಈ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಅನ್ನುವಂತಹ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ತುಂಬ ಪ್ರಸಿದ್ಧವಾದಂತಹ ಕತೆ ನಮಗೆಲ್ಲ ಗೊತ್ತಿರುವಂಥದ್ದು. ಧಾರಾನದ್ಯಾಂ ಕೃತಸ್ನಾನ ಮಾಂ ಸಂಪೂಜ್ಯ ಸ ವಾಸುಕಿಂ ಇತ್ಯಾದಿಯಾಗಿ ಸುಬ್ರಹ್ಮಣ್ಯ ಸ್ಕಂದ ಕೊಟ್ಟಂತಹ ವರ, ನನ್ನ ಜೊತೆಯಲ್ಲಿ ವಾಸುಕಿಯ ಆರಾಧನೆಯನ್ನು ಮಾಡಿಕೊಂಡು ಕ್ಷಿಪ್ರಂತು ಲಭತೆ ಶೀಘ್ರಂ, ತಕ್ಷಣವಾದಂತಹ ವಿಶೇಷ ಫಲಗಳನ್ನೆಲ್ಲ ಪಡೆಯುವಂತಹ ಯೋಗ ಭಕ್ತರಿಗೆ ಬರ್ತದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ವಾಸುಕಿ ಸಹಿತನಾದ ನನ್ನನ್ನು ಮದಂಗೆ ಅಂತಾರೆ. ನನ್ನ ರೂಪದಲ್ಲಿ ಅಂತಲ್ಲ, ಮದಂಗೆ ಅನ್ನುವಂತಹ ಶಬ್ದ ಉಂಟು ಸ್ಥಳ ಪುರಾಣದಲ್ಲಿರುವಂಥದ್ದು. ಮಾಡಲಿಕ್ಕೆ ವಿಧಿ ಕೊಟ್ಟಿದ್ದಾರೆ ಹೊರತಾಗಿ ಬೇರೆ ಕಡೆಗಳಲ್ಲಿ ನಮಗೆ ಸುಬ್ರಹ್ಮಣ್ಯನನ್ನು ನಾಗನನ್ನು ಸಮೀಕರಣ ಮಾಡಿ ಪೂಜೆ ಮಾಡುವಂತಹ ವ್ಯವಸ್ಥೆ ಇಲ್ಲ. ಪ್ರಸಿದ್ಧವಾದ ಸುಬ್ರಹ್ಮಣ್ಯ ಸ್ಕಂದನ ಬಗ್ಗೆ ಹೊರಟಿರುವಂತಹ ಒಂದು ಗ್ರಂಥ, ಅದು ತಂತ್ರಗ್ರಂಥ, ಕುಮಾರತಂತ್ರ ಅಂತ ಅದರ ಹೆಸರು. ಈ ಸಮಗ್ರ ಕುಮಾರತಂತ್ರದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಈ ಸ್ಕಂದನಿಗೂ ನಾಗನಿಗೂ ಅಥವಾ ಸ್ಕಂದನಿಗೂ ವಾಸುಕಿಗೂ ಅಭೇದ ಕಲ್ಪನೆ ಅಥವಾ ಈ ರೀತಿಯಲ್ಲಿ ನಾಗಶರೀರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಅನ್ನುವಂತಹ ಪ್ರಮಾಣಗಳು ಪುರಾಣಾದಿಗಳಲ್ಲಾಗಲಿ ಅಥವಾ ತಂತ್ರಗ್ರಂಥಗಳಲ್ಲಾಗಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಒಂದು ಬಾರಿ ಒಬ್ಬರು ವಿದ್ವಾಂಸರು ಹೇಳಿದರು, ಕುಮಾರತಂತ್ರದಲ್ಲಿ ಘನದ್ವಾರದಲ್ಲಿ ರಂಧ್ರಗಳನ್ನಿಡಬೇಕು, ಆ ಕುಮಾರನಿಗೆ ಮಾಡುವಂತಹ ಏನು ಬಿಂಬ ಮತ್ತು ಪೀಠದ ಸಂಯೋಜನೆ ಮಾಡುವಂತಹ ಅಷ್ಟಬಂಧಕ್ಕೆ ವಲ್ಮೀಕ ಮೃತ್ತಿಕೆಯನ್ನು ಸೇರಿಸಲಿಕ್ಕೆ ವಿಧಿ ಉಂಟು ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಕುಮಾರತಂತ್ರದಲ್ಲಿ ಅಂತಹ ಯಾವುದೇ ಪ್ರಮಾಣಗಳಿಲ್ಲ. ಇಡೀ ಗ್ರಂಥವನ್ನು ನೋಡಿದಾಗ ಒಂದು ಕಡೆಗಳಲ್ಲಿ ಒಂದು ಸಣ್ಣ ವಿಷಯ ಸಿಕ್ಕಿತಷ್ಟೇ, ಅದು ಆವರಣ ಪೂಜೆಯ ಪ್ರಕರಣದಲ್ಲಿ. ಅನಂತಂ ವಾಸುಕಿಂಚೈವ ತಕ್ಷಂ ಕರ್ಕೋಟಕಂತತ ಶಂಖಂ ಪದ್ಮಂ ಮಹಾಪದ್ಮಂ ಗುಲಿಕಂಚ ಷಷ್ಟಮಾವೃತವು, ಷಷ್ಟಮ ಅನ್ನುವ ಶಬ್ದವೇ ಉಂಟಲ್ಲಿ, ಷಷ್ಟಮಾವೃತವು ಅಂತ 6ನೆಯ ಆವರಣದಲ್ಲಾಗುವಾಗ ಸ್ಕಂದನ 6ನೆಯ ಆವರಣದಲ್ಲಿ ಇವರನ್ನು ಪೂಜಿಸಬೇಕು ಅಂತ ಸರ್ಪಗಳ ಷಷ್ಟಮಾವರಣ ಹಾಂ 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 ಹಾಗೆ ಒಂದು ವಿಧಿ ಕೊಟ್ಟಿದ್ದಾರೆ ಹೊರತಾಗಿ ಅದು ಹೊರತುಪಡಿಸಿ ಬೇರೆ ಎಲ್ಲಿಯೂ ಕೂಡ ಸುಬ್ರಹ್ಮಣ್ಯ ಮತ್ತು ನಾಗನಿಗೆ ಐಕ್ಯ ಆರಾಧನೆ ಅನ್ನುವುದಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂತಹ ಶಬ್ದವು ಹಾಗೆ, ಇಲ್ಲಿರುವಂಥದ್ದು ಬಾಲಸುಬ್ರಹ್ಮಣ್ಯ ಅನ್ನುವಂಥದ್ದು. ಕುಕ್ಕೆ ಅಂತ ಹೇಳಿದರೆ ನಮ್ಮ ತುಳುವಿನ ಅದು ಶಬ್ದ, ಅದು ಬುಟ್ಟಿ ಅಂತ ಒಂದು ಅರ್ಥ ಉಂಟು. ಉಡುಪಿಯ ಉಪಾಧ್ಯಾಯರು ತುಳುಕೋಶ ಅಂತ ಒಂದು ದೊಡ್ಡ 6 ವಾಲ್ಯೂಮಿನ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಕುಕ್ಕೆ ಅಂತ ಹೇಳಿದರೆ ಮಗು, ಬಾಲ ಅಂತ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದರೆ ಬಾಲಸುಬ್ರಹ್ಮಣ್ಯ, ಬಾಲಕುಮಾರ ಅನ್ನುವಂತಹ ಸಂಕಲ್ಪವು ಇಲ್ಲಿರುವಂಥದ್ದು. ಕೇವಲ ಆಚಾರ್ಯರು ತಂತ್ರಸಾರದಲ್ಲಾಗುವಾಗ ಒಂದು ಮಾತು ಹೇಳ್ತಾರೆ, ದುರ್ಗಾ ಶಿವ ಸ್ಕಂದ ಸೂರ್ಯ ವಿನಾಯಕ ಮುಖಾನಪಿ ಸ್ಥಾಪಯೇದುಕ್ತ ಮಾರ್ಗೇಣ ತತ್ತನ್ಮಂತ್ರೈ ಸ್ಮರನ್ ಹರಿಂ ಅಂತ ಆಚಾರ್ಯರು ಈ ಗ್ರಂಥವನ್ನು ಮಾಡುವ ಕಾಲದಲ್ಲಿ ಸ್ಕಂದ ಪದ್ಧತಿ ಅನ್ನುವಂತಹ ಒಂದು ಸಂಪ್ರದಾಯವು ಕೂಡ ನಮ್ಮ ನಾಡಿನಲ್ಲಿ ಇತ್ತೋ ಅನ್ನುವಂತಹ ಸಂಶಯ ಬರ್ತದೆ. ಹೇಗೆ ಶಾಕ್ತರು ಅಂತ ಇದ್ದಾರೆ, ವೈಷ್ಣವರು ಅಂತ ಇದ್ದರು, ಗಾಣಪತ್ಯರು ಅಂತ ಇದ್ದರು, ಅದೇ ಪ್ರಕಾರದಲ್ಲಿ ಸ್ಕಾಂದ ಮತಾವಲಂಬಿಗಳು ಕೂಡ ನಮ್ಮ ಪರಂಪರೆಯಲ್ಲಿ ನಮ್ಮ ಆಚರಣೆಯಲ್ಲಿದ್ದರು. ಇವತ್ತು ನಮ್ಮ ಭಾಗದಲ್ಲಿ ಅದು ತುಂಬ ಲೋಪ ಆಗ್ತಾ ಉಂಟು. ಉದಾಹರಣೆಗೆ ಕಂದಾವರ ಅಂತ ಉಡುಪಿಯ ಹತ್ತಿರ ಉಂಟು. ಅದು ವಾಸ್ತವಿಕವಾಗಿ ಸ್ಕಂದಾವರ, ಸ್ಕಂದಪುರ ಅಂತ ಇದ್ದದ್ದು ಸ್ಕಂದ ಕಂದ ಆಗಿ ಕಂದಾವರ ಅಂತ ಆದದ್ದು ಅಂತ ಅದರ ಹಿನ್ನೆಲೆಯನ್ನು ಬಲ್ಲವರು ತಿಳಿಸ್ತಾರೆ. ಹೀಗೆ ಸುಬ್ರಹ್ಮಣ್ಯನ ಆರಾಧನೆ ತುಂಬ ವ್ಯಾಪ್ತವಾಗಿ ಉಂಟು. ಇಲ್ಲಿ ಮಾತ್ರ ಅಲ್ಲ, ಇದರ ವಿಶೇಷ ಆರಾಧನೆಯನ್ನು ನಾವು ಕಾಣುವಂಥದ್ದು ತಮಿಳುನಾಡಿನಲ್ಲಿ. ಅಲ್ಲಿ ಈ ನಮ್ಮ ಸ್ಕಂದ ಪುರಾಣವನ್ನು ಅಥವಾ ಇನ್ನಿತರ ಗ್ರಂಥಗಳನ್ನೆಲ್ಲ ಇಟ್ಟುಕೊಂಡು ಬೇರೆ ಬೇರೆ ಗ್ರಂಥಗಳನ್ನು ಅವರ ದೇಶಕ್ಕೆ ಬೇಕಾಗುವ ಹಾಗೆ ಬರೆದಿಟ್ಟುಕೊಂಡಿದ್ದಾರೆ.
ತಿರುಮುರುಗಾರುಡಪ್ಪಡೈ ಅನ್ನುವಂತಹ ಒಂದು ಗ್ರಂಥ. ಕ್ಷಮಿಸಿ, ಅಕ್ಷರ ಸ್ವಲ್ಪ ವ್ಯತ್ಯಾಸ ಆಗಿರ್ಲಿಕ್ಕೆ ಸಾಕು, ಅದು ಬರುವುದಿಲ್ಲ ಉಚ್ಚಾರಣೆಗೆ, ಸುಮಾರು ಕಲ್ತಿ ಬರುವುದಿಲ್ಲ. ಅದರಲ್ಲಾಗುವಾಗ ಈ ಷಣ್ಮುಖನ 6 ಮುಖಗಳುಂಟು. ಅವರು ಹೇಳ್ತಾರೆ, ಈ ಪುರಾಣಗಳಿಂದಲೇ ನಾನು ಹೆಕ್ಕಿ ಇದನ್ನು ಹೇಳ್ತಾ ಇದ್ದೇನೆ ಅಂತ. ಷಣ್ಮುಖನ 6 ಮುಖಗಳಲ್ಲಿ ಒಂದೊಂದು ಮುಖಕ್ಕೂ ಕೂಡ ಒಂದೊಂದು ಇಷ್ಟಸಿದ್ಧಿಯನ್ನು ಕೊಡುವ ಫಲ ಉಂಟು. ಒಂದು ಲೋಕಕ್ಕೆ ಉಪದೇಶ ಮಾಡ್ತದೆ, ಒಂದು ಲೋಕದ ಕಷ್ಟವನ್ನು ಪರಿಹಾರ ಮಾಡ್ತದೆ, ಇನ್ನೊಂದು ಯಜ್ಞ ಸಂರಕ್ಷಣೆಯನ್ನು ಮಾಡ್ತದೆ, ಹೀಗೆ ಇನ್ನೊಂದು ಮುಖ ತನ್ನ ಪತ್ನಿಯಾದ ದೇವಸೇನೆಯನ್ನು ನೋಡ್ತಾ ಇರ್ತದೆ ಅನ್ನುವ ರೀತಿಯಲ್ಲಿ 6 ಮುಖಗಳು ಮಾಡುವಂತಹ 6 ಕೆಲಸಗಳನ್ನು ಹೇಳ್ತಾರೆ. ಮಾತ್ರ ಅಲ್ಲ, ತಮಿಳುನಾಡಿನ ಸಂಪ್ರದಾಯದಲ್ಲಿ ಈ ಷಣ್ಮುಖ ಸುಬ್ರಹ್ಮಣ್ಯನ ಆರಾಧನೆಯಲ್ಲಿ ಒಂದು ಕಾವಡಿ ಅಂತ ಬರ್ತದೆ. ಕಾವಡಿ ಅಂತ ಹೇಳಿದರೆ ಅನೇಕ ಜನರಿಗೆ ಗೊತ್ತಿರಲಿಕ್ಕೆ ಸಾಕು. ಈ ನಾವು ಕನ್ನಡದಲ್ಲಿ ಗಾ ಬರೆಯುವಾಗ ಮೇಲಿನ ಒತ್ತು ಇಲ್ಲದೆ ಹೋದಾಗ ಕೇವಲ ಅಕ್ಷರ ಮಾತ್ರ ಸೇರಿದರೆ ಹೇಗಾಗ್ತದೆ ಅಂಥದ್ದೊಂದು ವಿನ್ಯಾಸ, ಅದನ್ನು ಹೆಗಲಿನಲ್ಲಿ ಹೊತ್ತು ಮಾಡ್ತಾರೆ. ಅದಕ್ಕೆ ಕಾವಡಿ ಅಂತ ಹೆಸರು. ಅದು ಏನು ಅಂತ ಕೇಳಿದರೆ ಅವರು ಹೇಳ್ತಾರೆ, ಅದು ಮುಂಡಕೋಪನಿಷತ್ತನಲ್ಲಿ ನೀವು ಹೇಳಿದ್ದನ್ನೇ ನಾವು ಮಾಡುವುದು ಅಂತ. ಪ್ರಣವೋಧನು ಶರೋಖ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಂತ ಏನು ಉಪನಿಷತ್ತಿನಲ್ಲಿ ಹೇಳ್ತೀರಿ, ಅದೇ ಸಂಕಲ್ಪದಲ್ಲಿ ನಾವು ಇದನ್ನು ಮಾಡ್ತೇವೆ ಅಂತ ಅವರು ನಮಗೆ ದಾಖಲೆ ಕೊಡ್ತಾರೆ. ಹಾಗಾಗಿ ಅವರು ಪುರಾಣದ ಅಂಶವನ್ನು ನಮಗೆ ಹೇಳ್ತಾರೆ. ಹೇಗೆ ನಾವು ಗರುಡನನ್ನು ಏರಿ ಭಗವಂತ ಬಂದ ಅಂತಂದರೆ, ಗರುಡ ಅಂತ ಹೇಳಿದರೆ ವೇದ ಪ್ರತಿಪಾದ್ಯ. ಹಾಗಾಗಿ ಗರುಡನನ್ನೇ ಛಂದೋಭಿಮಾನಿ ಗರುಡ, ಆ ಗರುಡನನ್ನೇರಿ ಭಗವಂತ ಬಂದ ಅಂತಂದರೆ ವೇದ ಪ್ರತಿಪಾದ್ಯನಾಗಿ ವೇದ ಗಮ್ಯನಾಗಿ ಬಂದ ಅಂತ ಅರ್ಥ ಮಾಡ್ತೇವೆ. ಷಣ್ಮುಖನಿಗೂ ಕೂಡ ಮಯೂರ ಏವ ವೇದಸ್ಯ, ಮಯೂರವೇ ವೇದ. ಷಣ್ಮುಖ ಪ್ರಣವಸ್ಥತ. ಷಣ್ಮುಖ ಯಾರು ಅಂತ ಕೇಳಿದರೆ ಪ್ರಣವ ರೂಪದಿಂದ ಪ್ರತಿಪಾದ್ಯನಾಗಿರುವವನೇ ಷಣ್ಮುಖ. ಬ್ರಹ್ಮವಿದ್ಯಾಪಿ ಸಾಶಕ್ತಿ, ಅವನ ಹತ್ತಿರದಲ್ಲಿರುವಂತಹ ದೇವಸೇನೆ ಏನಿದ್ದಾಳೆ ಅವಳೇ ಬ್ರಹ್ಮವಿದ್ಯೆ. ಮೋಕ್ಷ ತದ್ದರ್ಶನಾತ್ ಸ್ಮೃತಃ. ಅಂತಹ ಷಣ್ಮುಖನ ದರ್ಶನದಿಂದ ನಮಗೆಲ್ಲ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಸ್ಕಂದ ಪುರಾಣದ ಮಾತುಗಳನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಹೀಗೆ ಇವತ್ತು ನಮ್ಮ ಆಚರಣೆಯಲ್ಲಿ ಇಲ್ಲಿ ಸ್ಕಂದ ಮತದ ಪ್ರಚಾರ ಮತ್ತು ಆರಾಧನಾ ಪದ್ಧತಿಗಳು ಹಂತ ಹಂತವಾಗಿ ಕಡಿಮೆಯಾಗ್ತಾ ಇದ್ದರೂ ಕೂಡ ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ಅಥವಾ ಲೋಕದಲ್ಲಿ ಬಹುತೇಕ ಮಟ್ಟಿಗೆ ನಮ್ಮ ಗಮನಕ್ಕೆ ಬಂದ ಹಾಗೆ ನಾಗನನ್ನು ಸುಬ್ರಹ್ಮಣ್ಯನನ್ನು ಐಕ್ಯ ರೂಪದಲ್ಲಿ ಆರಾಧನೆ ಮಾಡುವಂತಹ ವ್ಯವಸ್ಥೆ ಇಲ್ಲ. ಅದು ಇದ್ದರೆ ಕೇವಲ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂತಹ ಈ ಕ್ಷೇತ್ರದಲ್ಲಿ ಮಾತ್ರ. ಆದರೆ ಕ್ಷೇತ್ರ ಪ್ರಸಿದ್ಧಿ ಆಯಿತು, ಜನರಿಗೆ ಅಭೀಷ್ಟ ಸಿದ್ಧಿ ಆಯಿತು. ಹಾಗಾಗಿ ಇಲ್ಲಿಯ ಮಾದರಿಯನ್ನೇ ತಕ್ಕೊಂಡು ಅನೇಕ ಕಡೆಗಳಲ್ಲಿ ಆಚರಣೆ ಮಾಡುವ ಪೂಜೆ ಮಾಡುವ ಸಂಪ್ರದಾಯ ನಮ್ಮದಲ್ಲಿ ಬೆಳೆದು ಬಂದಿದೆ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಮಹಾದೋಷಕರಂ ಸ್ಯಾತ್, ಒಂದು ಹೇಗಿರುತ್ತದೆ ಅದನ್ನು ಅನ್ಯಥಾವಾಗಿ ಉಪಾಸನೆ ಮಾಡುವಂಥದ್ದು ಮಹಾದೋಷಕ್ಕೆ ಕಾರಣ ಆಗ್ತದೆ ಅಂತ. ಪರಿವರ್ತನೆ ಮಾಡುವ ಶಕ್ತಿ ನಮ್ಮಲ್ಲಿಲ್ಲ. ಕೊನೆಯ ಪಕ್ಷ ಸಂದರ್ಭ ಬಂದಾಗ ಅದನ್ನು ತಿಳಿಸುವ ಪ್ರಯತ್ನ ಅಥವಾ ನಾವಾದರೂ ಅದನ್ನು ಮನಸ್ಸಿನಲ್ಲಿ ಧರಿಸುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಸಮಯ ಮುಗೀತಾ ಬಂತು. ನಾಗ ಮತ್ತು ಸುಬ್ರಹ್ಮಣ್ಯನ ಬಗ್ಗೆ ಮಾತಾಡಲಿಕ್ಕೆ ಈ ಕ್ಷೇತ್ರಕ್ಕಿಂತ ಒಳ್ಳೆಯ ಜಾಗ ಇಲ್ಲ, ಇಂತಹ ಸಂದರ್ಭಕ್ಕಿಂತ ಒಳ್ಳೆಯ ಸಂದರ್ಭ ಇಲ್ಲ. ಹಾಗಾಗಿ ಗುರುಗಳ ಸಾನ್ನಿಧ್ಯ, ಅನೇಕ ವಿದ್ವಾಂಸರ ಸಾನ್ನಿಧ್ಯ, ಜಿಜ್ಞಾಸುಗಳಾದ ನಿಮ್ಮೆಲ್ಲರ ಮುಂದೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಭಕ್ತಿಯಿಂದ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.